ಸಿದ್ದರಾಮಯ್ಯ ಸಂಪುಟಕ್ಕೆ ಮೇಜರ್ ಸರ್ಜರಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಸಂಪುಟ ಸರ್ಜರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಯಾರ್ಯಾರಿಗೆ ಕೋಕ್ ನೀಡಲಾಗುತ್ತೆ, ಎಷ್ಟು ಮಂದಿ ಹೊಸಬರಿಗೆ ಮಣೆ ಹಾಕಲಾಗುತ್ತೆ ಅನ್ನುವಂಥದ್ದು ಈಗ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸಚಿವ ಸಂಪುಟ ಪುನರಚನೆಗೆ ಕಾಂಗ್ರೆಸ್ ವರಿಷ್ಠರು ಕೈ ಹಾಕಿದ್ದಾರೆ. ಈಗ ದಿನಾಂಕ ಕೂಡ ನಿಗದಿ ಆಗ್ತಾ ಇದೆ. ಯಾವಾಗ ಅನ್ನುವಂಥದ್ದು ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಸಂಪುಟ ಸರ್ಜರಿ ಆಗಬಹುದು. ಡೇಟ್ ಇನ್ನು ಫಿಕ್ಸ್ ಆಗಿಲ್ಲ, ಆದರೆ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಸಂಪುಟ ಸರ್ಜರಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಯಾರ್ಯಾರಿಗೆ ಕೋಕ್ ಕೊಡಲಾಗುತ್ತೆ, ಎಷ್ಟು ಮಂದಿ ಹೊಸಬರಿಗೆ ಮಣೆ ಹಾಕ್ತಾರೆ ಅನ್ನುವಂಥದ್ದು ಕುತೂಹಲ. ಸಚಿವ ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ವರಿಷ್ಠರು ಕೈ ಹಾಕಿದ್ದಾರೆ. ಸಂಪುಟ ಸರ್ಜರಿ ಬಗ್ಗೆ ಸಚಿವರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೂಡ ವಾಲ್ಮೀಕಿ ಹಗರಣ ಬೆನ್ನಲ್ಲೇ ಕೈ ಪಡೆಯಲ್ಲಿ ಬಹಳ ಬದಲಾವಣೆಯ ಕಾಲ ಸನ್ನಿಹಿತ ಆಗ್ತಾ ಇದೆ. ಸಿದ್ದು ಆಪ್ತರನ್ನೇ ಟಾರ್ಗೆಟ್ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್. ಸಿದ್ದು ಆಪ್ತ ಸಚಿವರ ಕಾರ್ಯವೈಖರಿ ಬಗ್ಗೆ ವರಿಷ್ಠರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲ ಸಚಿವರ ವಿರುದ್ಧ ಪಕ್ಷದ ಹಿರಿಯ ನಾಯಕರಿಂದ ಕೂಡ ದೂರು ಕೊಡಲಾಗಿದೆ ಅಥವಾ ದೂರು ಹೋಗಿದೆ ಅನ್ನುವಂತಹ ಡೀಟೇಲ್ಸ್ ಕೂಡ ಇದೆ. 2.5 ವರ್ಷದ ಅವಧಿಗೂ ಮುನ್ನ ಸರ್ಜರಿಗೆ ಪ್ಲಾನ್ ಮಾಡಲಾಗಿದೆ. ಹಾಗಾಗಿ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ಸಂಪುಟ ಸರ್ಜರಿ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಯಾರ್ಯಾರಿಗೆ ಕೋಕ್ ಕೊಡಬಹುದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ RB ತಿಮ್ಮಾಪುರ, KH ಮುನಿಯಪ್ಪ, K ವೆಂಕಟೇಶ್, D ಸುಧಾಕರ್, ಲಕ್ಷ್ಮೀ ಹೆಬ್ಬಾಳ್ಕರ್, ರಹೀಂ ಖಾನ್, ಜಮೀರ್ ಅಹ್ಮದ್, HC ಮಹದೇವಪ್ಪ, ಈಶ್ವರ್ ಖಂಡ್ರೆ ಹಾಗೂ KN ರಾಜಣ್ಣ, ಭೈರತಿ ಸುರೇಶ್ ಇವರಿಗೆಲ್ಲ ಕೋಕ್ ಕೊಡುವಂತಹ ಸಾಧ್ಯತೆ ಇದೆ ಅನ್ನುವಂತಹದ್ದು ಬೆಳವಣಿಗೆಗಳು ನಡೀತಾ ಇದೆ. ಇನ್ನು ಯಾರೆಲ್ಲ ಹೊಸಬರಿಗೆ ಅವಕಾಶವನ್ನ ಕೊಡಬಹುದು, ಯಾರೆಲ್ಲ ಸಚಿವರು ಆಗಬಹುದು, ಹೊಸಬರು ಸಚಿವರಾಗಬಹುದು ಅನ್ನೋದನ್ನ ಗಮನಿಸ್ತಾ ಹೋದ್ರೆ ಲಕ್ಷ್ಮಣ ಸವದಿ ಅವರು, RV ದೇಶಪಾಂಡೆ, BK ಹರಿಪ್ರಸಾದ್, ಬೇಳೂರು ಗೋಪಾಲಕೃಷ್ಣ, ಶಿವಲಿಂಗೇಗೌಡ, ಹಾಗೆ ಕೋನ್ರೆಡ್ಡಿ, ಪ್ರಸಾದ್ ಅಬ್ಬಯ್ಯ, ಬಂಗಾರಪೇಟೆ ನಾರಾಯಣಸ್ವಾಮಿ, ಮಾಗಡಿ ಬಾಲಕೃಷ್ಣ, ನರೇಂದ್ರ ಸ್ವಾಮಿ, UT ಖಾದರ್, ತನ್ವೀರ್ ಸೇಠ್ ಇವರ ಹೆಸರುಗಳು ಮುಂಚೂಣಿಯಲ್ಲಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಬಹಳ ಕುತೂಹಲ ಇದೆ. ಸಂಪುಟಕ್ಕೆ ಸರ್ಜರಿ ಆದರೆ ಯಾರಿಗೆಲ್ಲ ಕೋಕ್ ಕೊಡಬಹುದು, ಯಾರೆಲ್ಲ ಸಂಪುಟಕ್ಕೆ ಇನ್ ಆಗ್ತಾರೆ, ಯಾರೆಲ್ಲ ಔಟ್ ಆಗ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಹಲವಾರು ಬೆಳವಣಿಗೆಗಳು ಕೂಡ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿ ಈಗಾಗಲೇ ಹೈಕಮಾಂಡ್ಗೆ ಈ ಬಗ್ಗೆ ಮಾಹಿತಿಯನ್ನ ಕೂಡ ರವಾನೆ ಮಾಡಲಾಗಿದೆ. ಸಿಎಂ ಜೊತೆಗೆ ಅಂದ್ರೆ ಈಗಾಗಲೇ ಆಗ್ತಾ ಇರುವಂತಹ ಬೆಳವಣಿಗೆಗಳು ಜೊತೆಗೆ ಈ ಹಿಂದೆ ಕೇಳಿ ಬರ್ತಾ ಇದ್ದಂತಹ ಮಾತುಗಳು 2.5 ವರ್ಷದ ನಂತರ ಸಿಎಂఏ ಬದಲಾವಣೆ ಆಗ್ತಾರೆ ಅನ್ನುವಂಥದ್ದು. ಆದರೆ ಈಗ ಸಿಎಂ ಜೊತೆಗೆ ಈಗ ಸಚಿವ ಸಂಪುಟದಲ್ಲೂ ಕೂಡ ಬದಲಾವಣೆ ಆಗಬಹುದು ಅನ್ನುವಂತಹ ವಿಚಾರಗಳಿಗೆ ಸಾಕಷ್ಟು ಪುಷ್ಟಿಗಳು ಕೂಡ ದೊರೀತಾ ಇವೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ಕಾಂಗ್ರೆಸ್ ಅಂದ್ರೆ ಈ ಸರ್ಕಾರ ರಚನೆ ಆದಾಗಿನಿಂದ ಕೇಳಿ ಬರ್ತಾ ಇದ್ದಂಥದ್ದು ಒಂದೇ ಮಾತು, 2.5 ವರ್ಷದ ಬಳಿಕ ಸಿಎಂ ಜೊತೆಗೆ ಸಂಪುಟ ಬದಲಾವಣೆ ಆಗುತ್ತೆ ಅಂತ. ಈಗ ಅದಕ್ಕೆ ಪುಷ್ಟಿ ಕೊಡುವಂತಹ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಈಗ ಸಂಪುಟ ಸರ್ಜರಿಗೆ ಡೇಟ್ ಕೂಡ ಫಿಕ್ಸ್ ಆಗ್ತಾ ಇದೆ ಅನ್ನುವಂಥದ್ದು. ಯಾವಾಗ ಆಗಬಹುದು, ಹೆಚ್ಚಿನ ಡೀಟೇಲ್ಸ್ ಈ ವಿಚಾರದಲ್ಲಿ ಏನು ಕೊಡ್ತೀರಿ? ರಚನೆ ಪ್ರಮುಖವಾಗಿ ಮುಡಾ ಮತ್ತೆ ವಾಲ್ಮೀಕಿ ಹಗರಣಗಳ ನಡುವೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ನಿರ್ಧಾರವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ದಸರಾ ಅಥವಾ ಚಳಿಗಾಲದ ಅಧಿವೇಶನದ ಒಳಗಡೆ ಸಚಿವ ಸಂಪುಟಕ್ಕೆ ಸರ್ಜರಿ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಈ ವಿಚಾರವಾಗಿ ಸಿಎಂ DCM ಜೊತೆನೂ ಕೂಡ ಈಗಾಗಲೇ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರು ಮಾತುಕತೆಯನ್ನ ನಡೆಸಿರ್ತಕ್ಕಂಥದ್ದು. ಮೊನ್ನೆ ದೆಹಲಿಗೆ ಹೋದಂತ ಸಂದರ್ಭದಲ್ಲೂ ಕೂಡ ಖರ್ಗೆ ಅವರು ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಅವರಿಗೆ ಈ ಬಗ್ಗೆ ಸ್ಪಷ್ಟವಾಗಿ ಸಂದೇಶವನ್ನ ರವಾನೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ 2.5 ವರ್ಷದ ನಂತರ ಸಂಪುಟ ಸರ್ಜರಿ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಅವಧಿಗೂ ಮೊದಲೇ ಸಂಪುಟಕ್ಕೆ ಸರ್ಜರಿ ಆಗ್ತಾ ಇರ್ತಕ್ಕಂಥದ್ದನ್ನ ಬಹಳಷ್ಟು ಇಲ್ಲಿ ಕುತೂಹಲ ಮೂಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಆಹಾರ ಸಚಿವ KH ಮುನಿಯಪ್ಪ ಅವರು ಹಾಗೆ ಪಶುಸಂಗೋಪನೆ ಸಚಿವ K ವೆಂಕಟೇಶ್, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಸೇರಿದಂತೆ ಘಟಾನುಘಟಿ ನಾಯಕರಿಗೆ ಈ ಬಾರಿ ಕೋಕ್ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಸುಮಾರು 8ರಿಂದ 10 ಮಂದಿ ಸಚಿವರಿಗೆ ಈ ಬಾರಿ ಸಂಪುಟದಿಂದ ಕೈ ಬಿಟ್ಟು ಹೊಸಬರಿಗೆ ಮಣೆಯನ್ನ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಒಂದಷ್ಟು ಚರ್ಚೆಗಳನ್ನ ನಡೆಸಿರ್ತಕ್ಕಂಥದ್ದು. ಇದೇ ಅಲ್ಲದೆ D ಸುಧಾಕರ್, ಲಕ್ಷ್ಮೀ ಹೆಬ್ಬಾಳ್ಕರ್, ರಹೀಂ ಖಾನ್ ಅಥವಾ ಜಮೀರ್ ಅಹಮದ್, ಮತ್ತೊಂದು ಕಡೆ SC ಮಹದೇವಪ್ಪ, ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ ಸೇರಿದಂತೆ ಬಹಳಷ್ಟು ಒಂದು ನಾಯಕರಿಗೆ ಸಚಿವ ಸಂಪುಟದಿಂದ ಕೈ ಬಿಟ್ಟು ಬೇರೆಯವರಿಗೆ ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಚರ್ಚೆಗಳು ನಡೆದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಹೊಸಬರಿಗೆ ಯಾರ್ಯಾರಿಗೆ ಅವಕಾಶ ಸಿಗಬಹುದು ಅನ್ನೋದನ್ನ ನೋಡೋದಾದ್ರೆ ಪ್ರಮುಖವಾಗಿ ಬೆಳಗಾವಿಯಿಂದ ಲಕ್ಷ್ಮಣ್ ಸವದಿ ಅವರು ಈ ಬಾರಿ ಸಂಪುಟದಲ್ಲಿ ಸ್ಥಾನವನ್ನ ಪಡೆಯತಕ್ಕಂಥ ಒಂದು ಸಾಧ್ಯತೆ ಇದೆ. ಜೊತೆಗೆ BK ಹರಿಪ್ರಸಾದ್
ಪ್ರಸಾದ್ ಅಥವಾ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಸಂಪುಟದಲ್ಲಿ ಸ್ಥಾನಮಾನ ಸಿಗಬಹುದು. ಶಿವಲಿಂಗೇಗೌಡ ಕೋನರೆಡ್ಡಿ ಅವರು ಕೂಡ ಬಹಳಷ್ಟು ಒಂದು ಲಾಬಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಬಗಾರ್ಪೇಟೆ ನಾರಾಯಣಸ್ವಾಮಿ ಅಥವಾ ಪ್ರಸಾದ್ ಅಬ್ಬಯ್ಯ ಅವರಿಗೆ ಈ ಬಾರಿ ಸಂಪುಟದಲ್ಲಿ ಸ್ಥಾನಮಾನ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇದೇ ಅಲ್ಲದೆ ಸ್ಪೀಕರ್ ಯು ಟಿ ಖಾದರ್ ಅವ್ರಿಗೂ ಕೂಡ ಅವ್ರನ್ನ ಸ್ಪೀಕರ್ ಸ್ಥಾನದಿಂದ ಇಳಿಸಿ ಅವರಿಗೆ ಸಚಿವ ಸ್ಥಾನ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಭಾರಿ ಬದಲಾವಣೆ ಮಾಡೋದಕ್ಕೆ ಹೈಕಮಾಂಡ್ ನಾಯಕರು ನಿರ್ಧಾರವನ್ನ ಮಾಡಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಬಹಳಷ್ಟು ಒಂದು ಆಕಾಂಕ್ಷಿಗಳಿದ್ದಾರೆ. ಜೊತೆಗೆ ಈಗಿರ್ತಕ್ಕಂಥ ಒಂದು ಕೆಲವು ಸಚಿವರೇನಿದ್ದಾರೆ ಅವ್ರ ಮೇಲೆ ಬಹಳಷ್ಟು ಒಂದು ಆಪಾದನೆಗಳು, ಜೊತೆಗೆ ಅವರ ಒಂದು ಕಾರ್ಯವೈಖರಿ ಬಗ್ಗೆ ಬಹಳಷ್ಟು ಒಂದು ಅಸಮಾಧಾನಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಹಿರಿಯ ನಾಯಕರು, ಹಿರಿಯ ಶಾಸಕರು ಕೂಡ ಕೆಲ ಸಚಿವರ ಮೇಲೆ ಹೈಕಮಾಂಡ್ ನಾಯಕರೇ ದೂರುಗಳನ್ನ ಕೊಟ್ಟಿದ್ದಾರೆ. ಅವರು ಇಲಾಖೆಯಲ್ಲಿ ಸರಿಯಾಗಿ ಕೆಲಸಗಳನ್ನ ಮಾಡ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿಗಳನ್ನ ನೇಮಕ ಮಾಡಿದ್ರು ಕೂಡ ಅವರು ಜಿಲ್ಲೆಗಳ ಕಡೆ ಮುಖ ಮಾಡ್ತಾ ಇಲ್ಲ. ಪಕ್ಷಕ್ಕೆ ಆಗ್ತಾ ಇರತಕ್ಕಂಥ ಒಂದು ಡ್ಯಾಮೇಜ್ಗಳನ್ನ ಸರಿಗಟ್ಟತಕ್ಕಂಥ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿಯ ಒಂದು ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಜೊತೆಗೆ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಅಥವಾ ಶಾಸಕರಿಗೆ ಸಿಗಬೇಕಾದಂಥ ಅನುದಾನಗಳಾಗಿರ್ಬೋದು ಅಥವಾ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸಗಳು ಯಾವುದು ಕೂಡ ಮಾಡ್ತಾ ಇಲ್ಲ. ಇವರಿಂದ ಪಕ್ಷಕ್ಕೆ ಭಾರಿ ಹಾನಿ ಕೂಡ ಆಗ್ತಾ ಇದೆ ಅನ್ನೋ ಒಂದು ವಿಚಾರಗಳನ್ನ ಹೈಕಮಾಂಡ್ ನಾಯಕರಿಗೆ ದೂರನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಕೂಡ ಎಲ್ಲ ಒಂದು ಸಚಿವರ ರಿಪೋರ್ಟ್ ಕಾರ್ಡ್ ಅನ್ನ ಕಲೆ ಹಾಕಿ ಯಾರ್ಯಾರನ್ನ ಸಚಿವ ಸ್ಥಾನದಿಂದ ಕೈಬಿಟ್ಟು ಮತ್ತೆ ಯಾರಿಗೆ ಕೊಡಬಹುದು ಪಕ್ಷದ ಒಂದು ಹಿತದೃಷ್ಟಿಯಿಂದ, ಜೊತೆಗೆ ಮುಂಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ಇವತ್ತು ಸರ್ಜರಿಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೈ ಹಾಕಿದ್ದಾರೆ. ಈ ದಸರಾ ವೇಳೆಗೆ ಸಂಪುಟದಲ್ಲಿ ಒಂದು 8-10 ಮಂದಿಗೆ ಕೋಕ್ ನೀಡತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ರಜನಿ.